ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸತ್ಯವೇದದ 41ನೇ ಪುಸ್ತಕವಾಗಿರುವ ಮಾರ್ಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿರುವ ಒಟ್ಟು 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇ ಉತ್ತರಿಸಲು ಅವಕಾಶ ನೀಡಲಾಗಿದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ ನೀವು ಉತ್ತರಿಸಬೇಕಾದ ಪ್ರಶ್ನೆ ಯಾವುದೆಂದು ಗಮನಿಸಿ ಕೆಳಗಿನ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಪ್ರಶ್ನೆ: ತಲಿತಾಕುಮ್ ಎಂದರೇನು? ಉತ್ತರ: ಅಮ್ಮಣ್ಣಿ 7 ಅನ್ನುತ್ತೇನೆ. ಎರಡನೇ ಪ್ರಶ್ನೆ: ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡು ಯೇಸುವಿನ ಬಳಿಗೆ ಬಂದ ಸ್ತ್ರೀ ಯಾರು? ಉತ್ತರ: ರಕ್ತಕುಸುಮ ರೋಗಿ. ಮೂರನೆಯ ಪ್ರಶ್ನೆ: ನಿನ್ನ ಹೆಸರೇನು ಎಂದು ಯೇಸು ಯಾರನ್ನು ಕೇಳಿದನು? ಉತ್ತರ: ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟವನನ್ನು. ನಾಲ್ಕನೆಯ ಪ್ರಶ್ನೆ: ಯೇಸು ಯಾರ ಮಗಳನ್ನು ಬದುಕಿಸಿದನು? ಉತ್ತರ: ಯಾಯೀರನ ಮಗಳನ್ನು. ಐದನೆಯ ಪ್ರಶ್ನೆ: ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂದು ಯಾರನ್ನು ಬೇಡಿಕೊಂಡರು? ಉತ್ತರ: ದೆವ್ವ ಹಿಡಿದಿದ್ದವನು ಯೇಸುವನ್ನು ಬೇಡಿಕೊಂಡನು. ಆರನೆಯ ಪ್ರಶ್ನೆ: ರಕ್ತಕುಸುಮ ರೋಗಿ ಯೇಸುವಿನ ಬಳಿಗೆ ಬರುವಾಗ ತಾನು ಏನೆಂದು ಆಲೋಚಿಸಿಕೊಂಡಳು? ಉತ್ತರ: ನಾನು ಆತನ ಉಡುಪನ್ನಾದರೂ ಮುಟ್ಟಿದರೆ ಸಾಕು, ನನಗೆ ಗುಣವಾಗುವುದು ಎಂದುಕೊಂಡಳು. ಏಳನೆಯ ಪ್ರಶ್ನೆ: ಯಾಯೀರನು ಯಾರು? ಉತ್ತರ: ಸಭಾಮಂದಿರದ ಅಧಿಕಾರಿಗಳಲ್ಲೊಬ್ಬನು. ಎಂಟನೆಯ ಪ್ರಶ್ನೆ: ರಕ್ತಕುಸುಮ ರೋಗಿಯು ತನಗೆ ಗುಣವಾದಾಗ ಆಕೆ ಏನು ಮಾಡಿದಳು? ಉತ್ತರ: ಯೇಸುವಿಗೆ ಅಡ್ಡಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಒಂಬತ್ತನೆಯ ಪ್ರಶ್ನೆ: ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಯೇಸು ಯಾರಿಗೆ ಹೇಳಿದನು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. 10ನೇ ಪ್ರಶ್ನೆ: ದೆವ್ವಗಳಿಂದ ಬಿಡುಗಡೆ ಹೊಂದಿದ ಮನುಷ್ಯನು ಯಾವ ಸೀಮೆಯಲ್ಲಿ ಸ್ವಾಮಿಯ ಕುರಿತು ಸಾರಿದನು? ಉತ್ತರ: ದೆಕಪೋಲಿ. 11ನೆಯ ಪ್ರಶ್ನೆ: ದೆವ್ವಗಳಿಂದ ಬಿಡುಗಡೆ ಹೊಂದಿದವನು ಯಾವ ಬುದ್ಧಿಯಿಂದ ಕೂತಿದ್ದನು? ಉತ್ತರ: ಸ್ವಸ್ಥ ಬುದ್ಧಿಯಿಂದ ಕೂತಿದ್ದನು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.